ಎಲ್ಲರಿಗೂ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸರ್ ಏನು ಮಾಡ್ತಾ ಇರೋ ಇವತ್ತು ಅಂತ ಕೇಳ್ಬೋದು. ಸೊ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿರ್ಬೋದು 7 days ಸ್ಟಡಿ ಪ್ಲಾನ್ ಟು ಸ್ಕೋರ್ 35 out of 35 ಇನ್ ಸೆಕೆಂಡ್ PUC CS ಫಾರ್ ಕ್ವಾರ್ಟರ್ಲಿ ಟೆಸ್ಟ್ 1. ಸೊ ಗೈಸ್, ಈ ವಿಡಿಯೋ ಯಾರಿಗಪ್ಪ ಅಂದರೆ ಯಾರು ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್, KCET, JEE ಬರೀ PUC ಓದ್ತಾ ಇರ್ತೀರಾ, ಕಂಪ್ಯೂಟರ್ ಸೈನ್ಸ್ ಓದೋಕ್ಕೆ ಟೈಮ್ ಇಲ್ಲ ಸರ್, ನಾನು ಕಂಪ್ಯೂಟರ್ ಸೈನ್ಸಲ್ಲಿ 10 ಅಥವಾ 15 ತೆಗಿಬೋದು ಅಷ್ಟೇ ಸರ್, ಸೊ ಫೇಲ್ ಆಗ್ತೀನಿ ಸರ್ ಅನ್ನೋರಿಗೆ ಖಂಡಿತವಾಗ್ಲೂ ನೀವು ಈ ವಿಡಿಯೋ ನೋಡೋದ್ರಿಂದ ಅಬೌವ್ 30 ತೆಗಿತೀರಾ ಆ್ಯಂಡ್ ಔಟ್ ಆಫ್ 40 ಸ್ಕೋರ್ ಮಾಡ್ತೀರಾ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಲ್ಲಿ. ಸೊ ಏನೇನು ಸ್ಟ್ರಾಟಜಿ ಮಾಡಬೇಕು ಈ 7 days ಅಲ್ಲಿ ಅಂತ ನಾನು ಹೇಳ್ತೀನಿ ಗೈಸ್. ಬಟ್ ಯಾರು ಹೊಸಬ್ರಾಗಿದ್ದೀರಾ, ಸೊ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ತೋರಿಸಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಕ್ವಾರ್ಟರ್ಲಿ ಎಕ್ಸಾಮ್ಸ್ಗೆ ಏನೇನು ಟಾಪಿಕ್ಸ್ ಇದೆ ಅಂತ ನೋಡೋದಾದ್ರೆ, ಮೊದಲನೇ ಚಾಪ್ಟರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಎರಡನೇ ಚಾಪ್ಟರ್ ಫೈಲ್ ಹ್ಯಾಂಡ್ಲಿಂಗ್, ಮೂರನೇ ಚಾಪ್ಟರ್ ಸ್ಟ್ಯಾಕ್, ನಾಲ್ಕನೇದು ಕ್ಯೂ ಆ್ಯಂಡ್ ಐದನೇದು ಸಾರ್ಟಿಂಗ್. ಸೊ 5 ಚಾಪ್ಟರ್ ಇದೆ. ಹೆಂಗ್ ಸರ್ 7 days ಅಲ್ಲಿ ಪ್ರಿಪೇರ್ ಆಗೋದು ಅಂತ ಕೇಳ್ತಿರ್ಬೋದು ಗೈಸ್, ಬಟ್ ಖಂಡಿತವಾಗ್ಲೂ ಪಾಸಿಬಲ್ ಇದೆ. ಸೊ ನೋಡ್ತಾ ಬರೋಣ ಏನೇನು ಸ್ಟಡಿ ಪ್ಲಾನ್ ನಾನು ಹೇಳ್ತೀನಿ, ನೀವು ಇದನ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಸೊ ಯೋರ್ ಮಿಷನ್ ಇಸ್ ಫುಲ್ ಮಾರ್ಕ್ಸ್ ಇನ್ 7 days. ನಿಮ್ಮ ಮಿಷನ್ 7 days ಅಲ್ಲಿ ಔಟ್ ಆಫ್ 40 ತೆಗಿಲೇಬೇಕಂತ. ಸೊ ಯಾರು ಔಟ್ ಆಫ್ 40 ತೆಗಿತೀರಾ, ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ 35 out of 35 ಅಂತ ಹಾಕಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ನಿಮ್ಮ ಬ್ರೈನ್ಗೂ ನೀವು ಇನ್ಸ್ಟ್ರಕ್ಷನ್ ಕೊಡ್ತಾ ಇರಾ ದಟ್ ಇಟ್ ಇಸ್ ಪಾಸಿಬಲ್. ಸೊ ಏನೇನು ಚಾಪ್ಟರ್ಸ್ ಇದೆ ಅಂತ ಆಲ್ರೆಡಿ ನೋಡಿದ್ದೀವಿ. ಡೈಲಿ ಕಮಿಟ್ಮೆಂಟ್ ಎಷ್ಟು ಮಾಡಬೇಕು ಸರ್, ಎಷ್ಟೊತ್ತು ಓದಬೇಕು ಸರ್, ಅಟ್ಲೀಸ್ಟ್ 2 to 3 hours per day, ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಸೊ ಇವಾಗ ನೀವು ಕ್ವಾಲಿಟಿ ಟೈಮ್ನ ಕೊಡಬೇಕಾಗುತ್ತೆ ಗೈಸ್ ಈ ಕಂಪ್ಯೂಟರ್ ಸೈನ್ಸ್ಗೆ, ಬಿಕಾಸ್ ನೀವು ಇನ್ನೂ ಓದಿಲ್ಲ ಅಂದರೆ ಅಟ್ಲೀಸ್ಟ್ 2 hours ಡೈಲಿ ಓದಬೇಕಾಗುತ್ತೆ. ಆ್ಯಂಡ್ ಸ್ಟ್ರಾಟಜಿ ಮೇನ್ಲಿ ಓದಿ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಾದ್ಮೇಲೆ ರಿವೈಸ್ ಮಾಡಿ ಆ್ಯಂಡ್ ನೀವು ಅದನ್ನು ಟೆಸ್ಟ್ ಮಾಡ್ಕೊಬೇಕು. ಸೊ ನೀವು ಪ್ರಾಬ್ಲಮ್ಸ್ ಆ್ಯಂಡ್ ಅಲ್ಗೋರಿಥಮ್ಸ್ನ ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು. ದಟ್ ಇಸ್ ವೇರ್ ಯು ವಿಲ್ ಟೆಸ್ಟ್ ಯುವರ್ ಸೆಲ್ಫ್. ಓಕೆ, ಸೊ ಈಗ ನಾವು ಡೇ 1 ಏನು ಮಾಡ್ತೀರಾ ನೋಡ್ತಾ ಬರೋಣ. ಸೊ ಫಸ್ಟ್ ಡೇ ನೀವೇನು ಮಾಡಬೇಕು, ಮೊದಲನೇ ಚಾಪ್ಟರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ಕ್ಯಾಚ್ ಎವ್ರಿ ಮಾರ್ಕ್. ಸೊ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ನಾನು ಇಲ್ಲಿ ಹಾಕಿದ್ದೀನಿ. ಫಸ್ಟ್ ಬ್ಲಾಕ್ಸ್. ಸೊ ಕೋರ್ ಕಾನ್ಸೆಪ್ಟ್ ಬ್ಲಾಕ್ಸು ಅಂದರೆ ಟ್ರೈ ಬ್ಲಾಕು, ಎಕ್ಸೆಪ್ಟ್ ಬ್ಲಾಕು, ಎಲ್ಸ್ ಬ್ಲಾಕು ಆ್ಯಂಡ್ ಫೈನಲಿ ಬ್ಲಾಕ್. ಈ 4 ಬ್ಲಾಕದು ಮೀನಿಂಗ್ನ ತಿಳ್ಕೊಳ್ಳಿ. ಸೊ ನೋ ಈಚ್ ರೋಲ್. ಸೊ ಈಚ್ ಬ್ಲಾಕ್ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಸೆಕೆಂಡ್, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಅಂದರೆ ಏನು, ಅದರಲ್ಲಿ ರೇಸ್ ಸ್ಟೇಟ್ಮೆಂಟ್ ಆ್ಯಂಡ್ ಅಸರ್ಟ್ ಸ್ಟೇಟ್ಮೆಂಟ್ ಬರುತ್ತೆ, ಅದರ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ನ ಮರೀದೆ ಓದಿ, ಬಿಕಾಸ್ ಅದೇ 3 ಮಾರ್ಕ್ಸ್ಗೆ ಕೇಳ್ತಾರೆ. ರೇಸ್ ಸ್ಟೇಟ್ಮೆಂಟ್ ಆಮೇಲೆ ಅಸರ್ಟ್ ಸ್ಟೇಟ್ಮೆಂಟ್, ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಆ್ಯಂಡ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಸೊ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಕೂಡ, ಸೊ ಏನೇನು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇದೆ, ವ್ಯಾಲ್ಯೂ ಎರರ್ ಆಗಿರ್ಬೋದು, IO ಎರರ್ ಆಗಿರ್ಬೋದು, ಇಂಡೆಕ್ಸ್ ಎರರ್ ಆಗಿರ್ಬೋದು, ನೇಮ್ ಎರರ್ ಆಗಿರ್ಬೋದು, ಟೈಪ್ ಎರರ್ ಆಗಿರ್ಬೋದು, ಝೀರೋ ಡಿವಿಷನ್ ಎರರ್ ಆಗಿರ್ಬೋದು, ಓವರ್ಫ್ಲೋ ಎಕ್ಸೆಪ್ಷನ್ ಎರರ್ ಆಗಿರ್ಬೋದು, ಆಲ್ ಆಫ್ ದೀಸ್ ನೀವು ಡೆಫಿನೇಷನ್ಸ್ ತಿಳ್ಕೊಳ್ಳೇಬೇಕು. ಬಿಕಾಸ್ ಎಕ್ಸಾಮಲ್ಲಿ ಎಕ್ಸ್ಪ್ಲೇನ್ ಎನಿ 5 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಕೇಳಿದಾಗ 5 ಮಾರ್ಕ್ಸ್ಗೆ ನೀವು ಬರೆಯೋ ಪೊಸಿಷನಲ್ಲಿ ಇರಬೇಕಾಗುತ್ತೆ. ಸೊ ಈ ಎಲ್ಲ ಎಕ್ಸೆಪ್ಷನ್ಸ್ನು ಮೀನಿಂಗ್ನ ತಿಳ್ಕೊಳ್ಳಿ. ಓಕೆ, ಸೊ ಇಷ್ಟು ತಿಳ್ಕೊಂಡಾದ್ಮೇಲೆ ಇದು ಮೇನ್ ಕೋರ್ ಕಾನ್ಸೆಪ್ಟು. ಸೊ ಅದಾದಮೇಲೆ ಪ್ರಾಕ್ಟೀಸ್ ಗೋಲ್. ಸೊ ಇಷ್ಟು ತಿಳ್ಕೊಂಡಾದ್ಮೇಲೆ ಸೊ ನೀವು ಪ್ರೋಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಈ ಟ್ರೈ ಬ್ಲಾಕು, ಎಲ್ಸ್ ಬ್ಲಾಕು ಮತ್ತು ಎಕ್ಸೆಪ್ಟ್ ಬ್ಲಾಕು ಮತ್ತು ಫೈನಲಿ ಬ್ಲಾಕಲ್ಲಿ ಅಟ್ಲೀಸ್ಟ್ ನೀವು ರೈಟ್ 3 ಪ್ರೋಗ್ರಾಮ್ಸ್ ಯೂಸಿಂಗ್ ಟ್ರೈ, ಎಕ್ಸೆಪ್ಟ್, ಎಲ್ಸ್ ಆ್ಯಂಡ್ ಫೈನಲಿ ಕ್ಲಾಸಸ್. ಸೊ ನಿಮ್ಮ ಎಂಡ್ ಪ್ರಾಕ್ಟೀಸ್ ನೀವೇನು ಮಾಡಬೇಕು ಅಂದರೆ ಈ 3 ಪ್ರೋಗ್ರಾಮ್, ಅಟ್ಲೀಸ್ಟ್ 3 ಪ್ರೋಗ್ರಾಮ್ಸ್ ಟ್ರೈ, ಎಕ್ಸೆಪ್ಟ್, ಎಲ್ಸ್ ಅಲ್ಲಿ, ಆಮೇಲೆ ಟ್ರೈ, ಎಕ್ಸೆಪ್ಟ್, ಎಲ್ಸ್, ಫೈನಲಿ ಅಟ್ಲೀಸ್ಟ್ 3 ಆಗಿಲ್ಲ ಅಂದರೂ 2 ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಾಡಲೇಬೇಕು. ಆ 2 ಪ್ರೋಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮಲ್ಲಿ ಯಾವುದೇ ಕ್ವೆಶನ್ ಕೇಳಿದ್ರು ಪ್ರೋಗ್ರಾಮ್ ರಿಲೇಟೆಡ್, ಟ್ರೈ ಎಕ್ಸೆಪ್ಟ್ ಎಲ್ಸ್ ಕೇಳಿದ್ರು ಬರಿಬೋದು, ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ಕೇಳಿದ್ರು ಬರಿಬೋದು, ಟ್ರೈ ಎಕ್ಸೆಪ್ಟ್ ಕೇಳಿದ್ರು ಬರಿಬೋದು. ಓಕೆ, ಸೊ ಇದನ್ನ ನಾನು ನಿಮ್ಗೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಸೊ ಆಟ್ ದಿ ಎಂಡ್ ಆಫ್ ದ ಡೇ ಏನು ಮಾಡಬೇಕು, ಡೇ 1 ಎಂಡ್ ಆಫ್ ದ ಡೇ ನೀವೇನು ಮಾಡಬೇಕು, ಕ್ಯಾನ್ ಯು ಎಕ್ಸ್ಪ್ಲೇನ್ ದ ಫ್ಲೋ ಆಫ್ ಟ್ರೈ, ಎಕ್ಸೆಪ್ಟ್, ಎಲ್ಸ್ ಆ್ಯಂಡ್ ಫೈನಲಿ ವಿತೌಟ್ ನೋಟ್ಸ್ ಇಲ್ಲದೆ, ಏನು ಇಲ್ಲದೆ ಪ್ರೋಗ್ರಾಮ್ ಬರೆಯೋ ಕ್ಯಾಪಬಿಲಿಟಿ ಇದೆಯಾ ನಿಮಗೆ? ಟ್ರೈ, ಎಕ್ಸೆಪ್ಟ್, ಫೈನಲಿ ಆಮೇಲೆ ಎಲ್ಸ್, ಅಥವಾ ಟ್ರೈ, ಎಕ್ಸೆಪ್ಟ್, ಎಲ್ಸ್ ಆ್ಯಂಡ್ ಫೈನಲಿ, ಈ 4 ಕ್ಲಾಸನ್ನು ಇನ್ಕ್ಲೂಡ್ ಮಾಡಿ ನೀವು ಪ್ರೋಗ್ರಾಮ್ ಬರೆಯೋ ಕೇಪಬಿಲಿಟಿ ಇದೆಯಾ? ಡೇ 1 ಎಂಡಲ್ಲಿ ಖಂಡಿತವಾಗ್ಲೂ ನೀವು ಟೆಸ್ಟ್ ಮಾಡಬೇಕಾಗುತ್ತೆ. ಓಕೆ, 2ನೇ ದಿನಕ್ಕೆ ಬಂದರೆ 2ನೇ ದಿನಕ್ಕೆ 2ನೇ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ, ದಟ್ ಇಸ್ ಫೈಲ್ ಹ್ಯಾಂಡ್ಲಿಂಗ್. ಸೊ ಫೈಲ್ ಹ್ಯಾಂಡ್ಲಿಂಗಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ನಾವೇನು ತಿಳ್ಕೊಬೇಕು ಅಂದರೆ, ಓಪನ್ ಹೆಂಗೆ ಮಾಡೋದು, ಫೈಲ್ನ ರೀಡ್ ಹೆಂಗೆ ಮಾಡೋದು, ರೈಟ್ ಹೆಂಗೆ ಮಾಡೋದು, ಅಪೆಂಡ್ ಹೆಂಗೆ ಮಾಡೋದು ಆ್ಯಂಡ್ ಫೈಲ್ನ ಕ್ಲೋಸ್ ಹೆಂಗೆ ಮಾಡೋದು ಅಂತ. ಸೊ ಕೋರ್ ಕಾನ್ಸೆಪ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ, ಮೇನ್ಲಿ ಫಂಕ್ಷನ್ಸ್ ತಿಳ್ಕೊಳ್ಳಿ. ಫಂಕ್ಷನ್ಸ್ 2-3 ಮಾರ್ಕ್ಸ್ಗೆ ಕೇಳೋದಿಲ್ಲಿ. ಓಪನ್ ಮತ್ತು ಕ್ಲೋಸ್ ಫಂಕ್ಷನ್ ಮತ್ತು ರೀಡ್ ಲೈನ್ಸ್. ಸೊ 3 ಫಂಕ್ಷನ್ಸ್ ಇದೆ. ರೀಡ್ ಮಾಡೋಕ್ಕೆ ಟೆಕ್ಸ್ಟ್ ಫೈಲಿಂದ ರೀಡ್ ಲೈನ್ ಆ್ಯಂಡ್ ರೀಡ್ ಲೈನ್ಸ್, ರೈಟ್ ಮಾಡೋಕ್ಕೆ ರೈಟ್ ಆ್ಯಂಡ್ ರೈಟ್ ಲೈನ್ಸ್ ಇದೆ, ಆ್ಯಂಡ್ ಬೈನರಿ ಫೈಲಲ್ಲಿ ರೈಟ್ ಮಾಡೋದಕ್ಕೆ ಡಂಪ್ ಫಂಕ್ಷನ್ ಇದೆ, ಆ್ಯಂಡ್ ರೀಡ್ ಮಾಡೋಕ್ಕೆ ಲೋಡ್ ಫಂಕ್ಷನ್ ಇದೆ, ಆ್ಯಂಡ್ ಪಾಯಿಂಟರ್ಸ್ನ ಮೂವ್ ಮಾಡೋಕ್ಕೆ ಸೀಕ್ ಮತ್ತು ಟೆಲ್ ನಿಮ್ಮ ಪಾಯಿಂಟರ್ ಎಲ್ಲಿದೆ ಅಂತ ಹೇಳುತ್ತೆ. ಸೊ ಇದಿಷ್ಟು ಫಂಕ್ಷನ್ಸ್ದು ಸಿಂಟ್ಯಾಕ್ಸ್ ತಿಳ್ಕೊಳ್ಳಿ. ಓಕೆ, ಸೊ ಅದು ಮೊದಲನೇದು. ಪ್ರಾಕ್ಟೀಸ್ ಪ್ರೋಗ್ರಾಮ್ಸ್. ಸೊ ತಿಳ್ಕೊಂಡ
ತಿಳ್ಕೊಂಡಾದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಈ ಫಂಕ್ಷನ್ಸ್ನ ಹೆಂಗೆ. ರೈಟ್ ಅನ್ ಎಕ್ಸಾಂಪಲ್ ಟು ಡೆಮಾನ್ಸ್ಟ್ರೇಟ್ ರೀಡ್. ಸೊ ಈ ಸಿಂಟ್ಯಾಕ್ಸ್ ಎಲ್ಲ ತಿಳ್ಕೊಂಡಾದ್ಮೇಲೆ ಫೈಲ್ ಹೆಂಗೆ ಓಪನ್ ಮಾಡೋದು, ಓಪನ್ ಮಾಡಿದ್ಮೇಲೆ ಹೆಂಗೆ ರೀಡ್ ಮಾಡೋದು ಕಂಟೆಂಟ್ನ ರೀಡ್ ಫಂಕ್ಷನ್ ಇಂದ, ರೀಡ್ ಲೈನ್ ಇಂದ ಹೆಂಗೆ ರೀಡ್ ಮಾಡೋದು, ರೀಡ್ ಲೈನ್ಸ್ ಇಂದ ಹೆಂಗೆ ರೀಡ್ ಮಾಡೋದು, ಫೈಲಲ್ಲಿ ರೈಟ್ ಹೆಂಗೆ ಮಾಡೋದು ಅಥವಾ ಸ್ಟೋರ್ ಹೆಂಗೆ ಮಾಡೋದು, ರೈಟ್ ಲೈನ್ಸ್ ಮುಖಾಂತರ ಮಲ್ಟಿಪಲ್ ಸ್ಟ್ರಿಂಗ್ಸ್ ಹೆಂಗೆ ಸ್ಟೋರ್ ಮಾಡೋದು, ಆಮೇಲೆ ಬೈನರಿ ಫೈಲಲ್ಲಿ ರೈಟ್ ಆ್ಯಂಡ್ ರೀಡ್ ಹೆಂಗೆ ಮಾಡೋದು. ಇದನ್ನ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ 3 ಮಾರ್ಕರ್ಸ್ ಗೇನ್ ಮಾಡ್ಬೋದು. ಈ ಸಿಂಟ್ಯಾಕ್ಸ್ ಅಲ್ಲಿ ಖಂಡಿತವಾಗ್ಲೂ 2 ಮಾರ್ಕರ್ಸ್ ಖಂಡಿತ ಬಂದೇ ಬರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಟೆಕ್ಸ್ಟ್ ಆ್ಯಂಡ್ ಬೈನರಿ ಫೈಲ್ ಡಿಫ್ರೆನ್ಸಸ್ ಕಲೀರಿ. ಬಿಕಾಸ್ ಈ ಚಾಪ್ಟರ್ ಇರೋದೇ ಟೆಕ್ಸ್ಟ್ ಫೈಲ್ ಆ್ಯಂಡ್ ಬೈನರಿ ಫೈಲ್. ಸೊ ಇವೆರಡು ಫೈಲನ್ನು ಡಿಫ್ರೆನ್ಸಸ್ ತುಂಬಾ ಮುಖ್ಯ. ಸೊ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಟೆಕ್ಸ್ಟ್ ಫೈಲ್ ಆ್ಯಂಡ್ ಬೈನರಿ ಫೈಲ್ ಅಟ್ಲೀಸ್ಟ್ 2 to 3 ಡಿಫ್ರೆನ್ಸಸ್ ಕಲೀರಿ. ಟೆಕ್ಸ್ಟ್ ಫೈಲ್ ಆಬ್ವಿಯಸ್ಲಿ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ಸು ಆ್ಯಂಡ್ ಬೈನರಿ ಫೈಲ್ ನಾನ್ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ಸ್ ಆಗಿ ಸ್ಟೋರ್ ಆಗಿರುತ್ತೆ. ಟೆಕ್ಸ್ಟ್ ಫೈಲ್ಸಲ್ಲಿ ಎನ್ಕೋಡಿಂಗ್ ಸ್ಕೀಮ್ ಇಂಟರ್ನಲ್ಲಿ ಯೂಸ್ ಮಾಡ್ತೀವಿ, ದಟ್ ಇಸ್ ಆಸ್ಕಿ. ಬಟ್ ಬೈನರಿ ಫೈಲ್ಸಲ್ಲಿ ಎನ್ಕೋಡಿಂಗ್ ಸ್ಕೀಮ್ ಏನೂ ಇರೋದಿಲ್ಲ. ಸೊ ಗೈಸ್, ಈ 2 ಇಂದ 3 ಡಿಫ್ರೆನ್ಸಸ್ ಖಂಡಿತವಾಗ್ಲೂ ನೀವು ಓದಿ. ಬಿಕಾಸ್ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಸ್ಟ್ ನೋ, ಏನು ಗೊತ್ತಿರಬೇಕು, ಇದು ಬಿಟ್ಟು ಏನು ಗೊತ್ತಿರಬೇಕು ಸರ್, ವಿತ್ ಕ್ಲಾಸ್ ಇಂದ ಫೈಲ್ ಹೆಂಗೆ ಓಪನ್ ಮಾಡೋದು. ಬಿಕಾಸ್ ವಿತ್ ಕ್ಲಾಸ್ ಇಂದ ನಾವು ಫೈಲ್ ಓಪನ್ ಮಾಡೋದು ಕಲ್ತ್ರೆ ಫೈಲ್ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಲಿ ಫೈಲ್ ಕ್ಲೋಸ್ ಆಗುತ್ತೆ. ಸೊ ಈ ಕ್ಲೋಸ್ ಫಂಕ್ಷನ್ ಅಂತ ನಾನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಕ್ಲೋಸ್ ಫಂಕ್ಷನ್ ಬಳಕೆ ಮಾಡೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕಲಿ ಫೈಲ್ ಕ್ಲೋಸ್ ಆಗಿ ಆ್ಯಂಡ್ ಡೇಟಾ ಲೀಕ್ ಕೂಡ ಆಗೋದ್ರಿಲ್ಲ ವಿತ್ ಕ್ಲಾಸ್ ಇಂದ ನಾವು ಫೈಲ್ನ ಓಪನ್ ಮಾಡಿದ್ರೆ. ಓಕೆ, ಸೊ ಎಕ್ಸಾಮ್ ಟಿಪ್ ಏನು ಕಲಿಬೇಕು, ಟಿಪ್ಸು MCQ ಏನು ಕೇಳ್ತಾರೆ. ಸೊ ಡ್ರಾ ಟೇಬಲ್ ಆಫ್ ಆಲ್ ದ ಫೈಲ್ ಮೋಡ್ಸ್. ಸೊ ನಿಮ್ಮ ಟಾಸ್ಕ್ ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲ ಫೈಲ್ ಮೋಡ್ಸ್ನು ನೀವು ಬರೀಬೇಕು ಒಂದು ಟೇಬಲಲ್ಲಿ. ಸೊ ರೀಡ್ ಮೋಡ್ ಆಗಿರ್ಬೋದು, W ರೈಟ್ ಮೋಡ್ ಆಗಿರ್ಬೋದು, R+ ಮೋಡ್ ಆಗಿರ್ಬೋದು, W+ ಆಗಿರ್ಬೋದು, A ಮೋಡ್ ಅಪೆಂಡ್ ಆಗಿರ್ಬೋದು, A+ ಆಗಿರ್ಬೋದು ಅಪೆಂಡ್ ಆ್ಯಂಡ್ ರೀಡ್. ಸೊ ಈ ಎಲ್ಲ ಮೋಡ್ಸನ್ನು ನೀವು ಬರೆದು ಒಂದ್ಸಲಿ ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಆ ಫೈಲ್ ಮೋಡ್ಸ್ MCQs ಅಲ್ಲಿ ಕೇಳ್ತಾರೆ. ಆ್ಯಂಡ್ 3 ಮಾರ್ಕರಲ್ಲೂ ಕೂಡ ಎಕ್ಸ್ಪ್ಲೇನ್ ಎನಿ 3 ಫೈಲ್ ಮೋಡ್ಸ್ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ಯೋರ್ ಟಾಸ್ಕ್ ಫಾರ್ ಡೇ 2. 3ನೇ ದಿನ ಯಾವ ಚಾಪ್ಟರ್ ಓದಬೇಕು ಸರ್? 3ನೇ ಚಾಪ್ಟರ್, ದಟ್ ಇಸ್ ಸ್ಟ್ಯಾಕ್. ಡೇ 3 ವಿಲ್ ಕಮ್ ಟು ಸ್ಟ್ಯಾಕ್, ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ಸೊ ಸ್ಟ್ಯಾಕಲ್ಲಿ ಏನೇನು ಇಂಪಾರ್ಟೆಂಟು, ಕೋರ್ ಕಾನ್ಸೆಪ್ಟ್ ಏನಿದೆ, ಏನು ನಾನು ಪ್ರಾಕ್ಟೀಸ್ ಮಾಡಬೇಕು. ಸೊ ಮೇನ್ಲಿ ನೀವು ಮಾಸ್ಟರ್ ಮಾಡಬೇಕಾಗಿರೋದು ಸ್ಟ್ಯಾಕ್ನ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ತಿಳ್ಕೊಳ್ಳಿ. ಆಮೇಲೆ ಆಪರೇಷನ್ಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಆಪರೇಷನ್ಸ್ ಆಫ್ ಸ್ಟ್ಯಾಕ್ ಏನೇನು ಬರುತ್ತೆ, isempty ಆಗಿರ್ಬೋದು, ಪುಷ್ ಆಗಿರ್ಬೋದು, ಪಾಪ್ ಆಗಿರ್ಬೋದು, ಪೀಕ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಇದಿಷ್ಟೂ ಕೋಡಿಂಗ್ ಎಕ್ಸಾಂಪಲ್ಸ್ನು ತಿಳ್ಕೊಳ್ಳಿ. ಸೊ ಇದು ಆಪರೇಷನ್ಸ್ ಆಗಿದ್ರೆ, ಕೋಡಿಂಗ್ ಎಕ್ಸಾಂಪಲ್ಸ್ ಇಂಪ್ಲಿಮೆಂಟೇಷನ್ ಅಂದರೆ ಅದರ ಕೋಡ್ ಹೆಂಗೆ ಬರೆಯೋದು ತಿಳ್ಕೊಳ್ಳಿ. ಬಿಕಾಸ್ ಫಂಕ್ಷನ್ಸ್ 2 to 3 ಲೈನ್ ಇದೆ ಅಷ್ಟೇ, ಅದ್ರ ಕೋಡಿಂಗ್ ಎಕ್ಸಾಂಪಲ್ಸ್ ಏನು ಕಷ್ಟ ಇಲ್ಲ. ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್, ಇದು ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್, ಅರ್ಥ ಆಯ್ತಾ. ಸೊ ಆಮೇಲೆ 4ನೇ ಕಾನ್ಸೆಪ್ಟ್, ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕನ್ವರ್ಷನ್ಸ್ ತಿಳ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಪ್ರಾಬ್ಲಮ್ನ ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡೋದು ತಿಳ್ಕೊಳ್ಳಿ. ಬಿಕಾಸ್ ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಆಮೇಲೆ ಇದು ಕೇಳಿಲ್ಲ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಕೇಳ್ತಾರೆ. ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಿ ಒಂದು ಆನ್ಸರ್ನ ನೀವು ಬರೀಬೇಕಾಗುತ್ತೆ. ಸೊ ಇದಿಷ್ಟು ಕೋರ್ ಆ್ಯಂಡ್ ಮೇನ್ ಕಾನ್ಸೆಪ್ಟ್ಸ್, ಇದರಿಂದ ಗ್ಯಾರಂಟಿ ಕ್ವೆಶನ್ ಬಂದೇ ಬರುತ್ತೆ. ಸೊ ನಾನೇನು ಪ್ರಾಕ್ಟೀಸ್ ಮಾಡಬೇಕು ಎಂಡ್ ಆಫ್ ದ ಡೇ ಅಂದರೆ, ಅಲ್ಗೋರಿಥಮ್ ಟು ಕನ್ವರ್ಟ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಪ್ರಾಬ್ಲಮ್ ಹೆಂಗೋ ಸಾಲ್ವ್ ಮಾಡ್ತೀರಾ ಇಲ್ಲಿ, ಬಟ್ ಅದರ ಅಲ್ಗೋರಿಥಮ್ ಲಾಸ್ಟಲ್ಲಿ ಓದೋದನ್ನ ಮರಿಬೇಡಿ. ಆ್ಯಂಡ್ ಅಲ್ಗೋರಿಥಮ್ ಟು ಇವ್ಯಾಲ್ಯೂಯೇಟ್ ಪೋಸ್ಟ್ ಫಿಕ್ಸ್, ಇದರದು ಅಲ್ಗೋರಿಥಮ್ ಇದೆ, 4 ಸ್ಟೆಪ್ ಇದೆ. ಸೊ ದಯವಿಟ್ಟು ಅದನ್ನು ಓದೋದನ್ನ ಮರಿಬೇಡಿ. ಆ್ಯಂಡ್ ಎಂಡ್ ಆಫ್ ದ ಡೇ ಚೆಕ್. ಎಂಡ್ ಆಫ್ ದ ಡೇ ನೀವೇನು ಚೆಕ್ ಮಾಡಬೇಕು 3ನೇ ದಿನ ಎಂಡಲ್ಲಿ, ಕ್ಯಾನ್ ಯು ಕನ್ವರ್ಟ್ ಎನಿ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಎನಿ ಎಕ್ಸ್ಪ್ರೆಷನ್ ಕೊಟ್ಟರು ಇನ್ಫಿಕ್ಸು ಅದನ್ನು ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡೋಕ್ಕಾಗತ್ತಾ ಅಂತ ಖಂಡಿತವಾಗ್ಲೂ ನೀವು ಚೆಕ್ ಮಾಡಬೇಕು. ಬಿಕಾಸ್ ಇಲ್ಲಿ ಪ್ರಾಬ್ಲಮ್ ನೀಟಾಗಿ ಓದಿದ್ರೆ ಖಂಡಿತವಾಗ್ಲೂ ಯಾವುದೇ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಕೊಟ್ಟರು ನೀವು ಕನ್ವರ್ಟ್ ಮಾಡ್ತೀರಾ. ಸೊ ಅದು ನಿಮ್ಮ 3ನೇ ದಿನದ ಚಾಲೆಂಜ್. 4ನೇ ದಿನದ್ದು ಕ್ಯೂ. 4ನೇ ದಿನ ಏನು ಮಾಡಬೇಕು, ಕ್ಯೂ ಚಾಪ್ಟರ್ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ಇಲ್ಲೇನು ಮಾಸ್ಟರ್ ಮಾಡಬೇಕು. ಸೊ ಕೋರ್ ಕಾನ್ಸೆಪ್ಟ್ ಕ್ಯೂ ಅಪ್ಲಿಕೇಶನ್ಸ್ ತಿಳ್ಕೊಳ್ಳಿ. ಆಪರೇಷನ್ಸ್ ಆಫ್ ಸ್ಟ್ಯಾಕ್ ಹೆಂಗೆ ತಿಳ್ಕೊಂಡ್ವಿ ಅದೇ ರೀತಿ ಆಪರೇಷನ್ಸ್ ಆಫ್ ಕ್ಯೂ ಇದೆ. NQ ಅಂದರೆ ಪುಷ್ ಆಪರೇಷನ್ನೇ, DQ ಅಂದರೆ ಪಾಪ್ ಆಪರೇಷನ್ ಕ್ಯೂ ಅಲ್ಲಿ, ಪೀಕು ಮತ್ತು isempty ಸೈಜ್ ಸೇಮ್ ಫಂಕ್ಷನ್ಸೇ ಬರುತ್ತೆ. ಬಟ್ ಕೋಡಿಂಗ್ ಎಕ್ಸಾಂಪಲ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಅದರ ಇಂಪ್ಲಿಮೆಂಟೇಷನ್ ಅಥವಾ ಕೋಡಿಂಗ್ ತಿಳ್ಕೊಳ್ಳಿ. ಆಮೇಲೆ ಆಪರೇಷನ್ಸ್ ಕೂಡ ತಿಳ್ಕೊಬೇಕಾಗುತ್ತೆ ಕ್ಯೂ ಅಲ್ಲಿ, ಅಂದರೆ ಸೇಮ್ isempty, NQ, DQ ಮತ್ತು ಪೀಕು ಮತ್ತು ಸೈಜ್ ಫಂಕ್ಷನ್. ಓಕೆ, ಡೆಕ್ದು ಆಪರೇಷನ್. ಡೆಕ್ ಅಂದರೆ ಡಬಲ್ ಎಂಡೆಡ್ ಕ್ಯೂ, 4 ಆಪರೇಷನ್ ಬರುತ್ತೆ. ಇನ್ಸರ್ಟ್ ಫ್ರಂಟ್, ಇನ್ಸರ್ಟ್ ರಾರ್, ಡಿಲೀಟ್ ಫ್ರಂಟ್, ಡಿಲೀಟ್ ರಾರ್. ಆ ಆಪರೇಷನು ಮತ್ತು ಡೆಫಿನೇಷನ್ ಆಫ್ ಡೆಕ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಡೆಕ್ ಕೂಡ ತುಂಬ ಮುಖ್ಯ. ಓಕೆ, ಏನು ಪ್ರಾಕ್ಟೀಸ್ ಮಾಡಬೇಕು ಎಂಡ್ ಆಫ್ ದ ಡೇ, algorithm to check whether string is palindrome or not using deck. ಒಂದು ಸ್ಟ್ರಿಂಗ್ನ ತಗೊಳ್ಳಿ, ಎನಿ ಸ್ಟ್ರಿಂಗ್, ಅದನ್ನು ಉಲ್ಟಾ ಮಾಡಿದ್ರೆ ಅದೇ ಸ್ಟ್ರಿಂಗ್ ಬರುತ್ತಾ ಅಂದರೆ ದಟ್ ಈಸ್ ಅ ಪ್ಯಾಲೆಂಡ್ರೋಮ್. ಎಕ್ಸಾಂಪಲ್ ಡ್ಯಾಡ್ ಅಂತ ತೊಗೊತೀರಾ,
ಇದನ್ನ ಉಲ್ಟಾ ಮಾಡಿದ್ರೆ ಡ್ಯಾಡೇ ಬರುತ್ತೆ. ಇದನ್ನ ಹೆಂಗೆ ಪ್ಯಾಲಿಂಡ್ರೋಮ್ ಅಂತ ಪ್ರೂವ್ ಮಾಡ್ತೀವಿ, ಯೂಸಿಂಗ್ ದ ಡಬಲ್ ಎಂಡೆಡ್ ಕ್ಯೂ. ಅದು ಅಲ್ಗೋರಿಥಮ್ ನೀವು ಎಂಡ್ ಆಫ್ ದ ಡೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ರಿವಿಷನ್ ಹೆಂಗೆ ಮಾಡೋದು? ಸೊ ರಿವಿಷನ್ ಒಂದು ಕಾನ್ಸೆಪ್ಟ್ ಮೇನ್ ಆಗಿ ತಿಳ್ಕೊಳ್ಳಿ, ಬಿಕಾಸ್ 4ನೇ ಚಾಪ್ಟರ್ ಮುಗಿದಾದ್ಮೇಲೆ ಸ್ಟ್ಯಾಕ್ ಆ್ಯಂಡ್ ಕ್ಯೂ ಡಿಫ್ರೆನ್ಸಸ್ ನಿಮಗೆ ಗೊತ್ತಿರಬೇಕು. ಸೊ ಅಟ್ಲೀಸ್ಟ್ 2 to 3 ಡಿಫ್ರೆನ್ಸಸ್ ತಿಳ್ಕೊಬೇಕಾಗುತ್ತೆ. ಸೊ ನಿಮ್ಮ ಫೈನಲ್ ಚಾಲೆಂಜ್ 4ನೇ ದಿನಕ್ಕೆ. ಸೊ ಕ್ಯೂ ಚಾಪ್ಟರಲ್ಲಿ ಏನೇ ಅಪ್ಲಿಕೇಶನ್ಸ್ ಕೇಳಿದ್ರು, ಡೆಕ್ ಅಪ್ಲಿಕೇಶನ್ಸ್ ಕೇಳಿದ್ರು, ನಾರ್ಮಲ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಕೇಳಿದ್ರು, ನೀವು ಬರೆಯೋ ಪೊಸಿಷನಲ್ಲಿ ಇರಬೇಕಾಗುತ್ತೆ. ಸೊ ಚಾಲೆಂಜ್ ಯುವರ್ ಸೆಲ್ಫ್ ಫಾರ್ ಡೇ 4. 5ನೇ ದಿನಕ್ಕೆ ಬರೋಣ. 5ನೇ ದಿನದ್ದು 5ನೇ ಚಾಪ್ಟರ್, ದಟ್ ಇಸ್ ಸಾರ್ಟಿಂಗ್ ಮಾಸ್ಟರ್ ಆಲ್ ಅಲ್ಗೋರಿಥಮ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. 5ನೇ ದಿನ ನೀವೇನು ಮಾಡಬೇಕಂದ್ರೆ 3 ಸಾರ್ಟಿಂಗ್ ಟೆಕ್ನಿಕ್ ಇದೆ. ಒಂದು ಬಬಲ್ ಸಾರ್ಟಿಂದ ಅರೇಂಜ್ ಮಾಡೋದು ಎಲಿಮೆಂಟ್ಸ್ ಅಸೆಂಡಿಂಗ್ ಆರ್ಡರ್ಲಿ, ಮತ್ತೆ ಸೆಲೆಕ್ಷನ್ ಸಾರ್ಟಿಂದ ಅರೇಂಜ್ ಮಾಡೋದು, ಆ್ಯಂಡ್ ಲಾಸ್ಟ್ಲಿ ಇನ್ಸರ್ಷನ್ ಸಾರ್ಟಿಂದ ಪ್ರಾಬ್ಲಮ್ಸ್, ಆ್ಯಂಡ್ ಲಾಸ್ಟ್ಲಿ ಇನ್ಸರ್ಷನ್ ಸಾರ್ಟಿಂದ ನಂಬರ್ಸ್ನ ಅರೇಂಜ್ ಮಾಡೋದು ಅಸೆಂಡಿಂಗ್ ಆರ್ಡರ್ಲಿ. ಸೊ ನೀವು ಬಬಲ್ ಸಾರ್ಟ್ ಲಾಜಿಕ್ ತಿಳ್ಕೊಳ್ಳಿ, ಕಂಪೇರಿಂಗ್ ದ ಅಡ್ಜಸೆಂಟ್ ಎಲಿಮೆಂಟ್ಸ್, ಆಮೇಲೆ ಸ್ವಾಪ್ ಮಾಡ್ತೀವಿ ನಾವು. ಸೆಲೆಕ್ಷನ್ ಸಾರ್ಟಲ್ಲಿ ಮಿನಿಮಮ್ ಎಲಿಮೆಂಟ್ ಹುಡುಕಿ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಆಫ್ ಅನ್ಸಾರ್ಟೆಡ್ ಲಿಸ್ಟ್ ಜೊತೆ ಸ್ವಾಪ್ ಮಾಡ್ತೀವಿ. ಆ್ಯಂಡ್ ಇನ್ಸರ್ಷನ್ ಸಾರ್ಟಲ್ಲಿ ಕೀ ಎಲಿಮೆಂಟ್ನ ಹುಡುಕಿ ನಾವು ಪ್ರೀವಿಯಸ್ ಎಲಿಮೆಂಟ್ಸ್ ಜೊತೆ ಕಂಪ್ಯಾರಿಸನ್ ಮಾಡಿ ಸ್ವಾಪ್ ಮಾಡ್ತೀವಿ. ಸೊ ಈ 3 ಸಾರ್ಟಿಂಗ್ ಟೆಕ್ನಿಕ್ಸು, ಪ್ರಾಬ್ಲಮ್ಸ್ ಆಮೇಲೆ ಅಲ್ಗೋರಿಥಮ್ಸ್ ನೀವು ತಿಳ್ಕೊಬೇಕಾಗುತ್ತೆ. ಪ್ರಾಬ್ಲಮ್ಸ್ ಪ್ಲಸ್ ಅಲ್ಗೋರಿಥಮ್ಸ್. ಬಟ್ ಅಲ್ಗೋರಿಥಮ್ಸ್ ಓದೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಪ್ರಾಬ್ಲಮ್ಸ್ ಅಂತೂ ಮರಿಬೇಡಿ. ಪ್ರಾಬ್ಲಮ್ಸ್ ತುಂಬಾ ಮುಖ್ಯ. ಇನ್ ಕೇಸ್ ಅಲ್ಗೋರಿಥಮ್ ನನಗೆ ಓದೋಕ್ಕಾಗ್ತಿಲ್ಲ ಸರ್, ಇಮಿಡಿಯೇಟಾಗಿ ಆಗ್ತಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಪ್ರಾಬ್ಲಮ್ಸ್ನ ಮರಿಬೇಡಿ. ಪ್ರಾಬ್ಲಮ್ಸ್ ದೇ ವಿಲ್ ಖಂಡಿತವಾಗ್ಲೂ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ಸೊ ನೀವೇನು ಮಾಡಬೇಕು, ಟಾಸ್ಕ್ ಎಟ್ ದಿ ಎಂಡ್ ಆಫ್ ದ ಡೇ ಪ್ರಾಬ್ಲಮ್ಸ್ ಎಲ್ಲ ಕಲ್ತಾದ್ಮೇಲೆ ಡ್ರೈ ರನ್ ಈಚ್ ಅಲ್ಗೋರಿಥಮ್ ಆನ್. ಒಂದು ಪ್ರಾಬ್ಲಮ್ ತೊಗೊಳ್ಳಿ, ಲಿಸ್ಟ್ ಆಫ್ ಎಲಿಮೆಂಟ್ಸ್, ಡ್ರೈ ರನ್ ಅಥವಾ ಟೆಸ್ಟ್ ಮಾಡಿ, ಅಥವಾ ಬಬಲ್ ಸಾರ್ಟು ಅಥವಾ ಇನ್ಸರ್ಷನ್ ಸಾರ್ಟ್ ಅಥವಾ ಸೆಲೆಕ್ಷನ್ ಸಾರ್ಟಲ್ಲಿ ಟೆಸ್ಟ್ ಮಾಡಿ. ಈ ಲಿಸ್ಟ್ ಆಫ್ ಎಲಿಮೆಂಟ್ಸ್ನ ಪ್ರಾಬ್ಲಮ್ ಅಸೆಂಡಿಂಗ್ ಆರ್ಡ್ರಲ್ಲಿ ನೀವು ಸಾರ್ಟ್ ಮಾಡೋಕೆ ಆಗ್ತಿದೆಯಾ ಇಲ್ವಾ ಟೆಸ್ಟ್ ಮಾಡಿ. ಸೊ ರೈಟ್ ಎವ್ರಿ ಸ್ಟೆಪ್ ಬೈ ಸ್ಟೆಪ್ ಹ್ಯಾಂಡ್ ಫಾರ್ ಫುಲ್ ಮಾರ್ಕ್ಸ್. ಸೊ ಎವ್ರಿ ಸ್ಟೆಪ್ ಬೈ ಸ್ಟೆಪ್ ಬೈ ಹ್ಯಾಂಡ್ ನೀವು ಬರಿಬೇಕಾಗುತ್ತೆ. ಅಂದರೆ ಪ್ರಾಬ್ಲಮ್ನ ಎವ್ರಿ ಸ್ಟೆಪ್ ನೀವು ಬರೆದು ಅಸೆಂಡಿಂಗ್ ಆರ್ಡ್ರಲ್ಲಿ ಈಚ್ ಪಾಸಸ್ನ ತೋರಿಸಿದ್ರೆ ಖಂಡಿತವಾಗ್ಲೂ ಸಾರ್ಟಿಂಗಲ್ಲಿ ನಿಮಗೆ 5 ಮಾರ್ಕ್ಸಲ್ಲಿ ಪ್ರಾಬ್ಲಮ್ ಖಂಡಿತವಾಗ್ಲೂ ನಿಮಗೆ ಔಟ್ ಆಫ್ ಆಲ್ ಸಿಗುತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ. ಸೊ ಯಾವುದೋ ಸ್ಟೆಪ್ಪು ಸ್ಕಿಪ್ ಮಾಡಿದೆ. ಸೊ ಈಸಿಯಾಗಿ ನಂಗೆ ಅಸೆಂಡಿಂಗ್ ಆರ್ಡರ್ ಗೊತ್ತು, ಫಸ್ಟ್ 1 ಬರುತ್ತೆ, ಆಮೇಲೆ 3 ಬರುತ್ತೆ, ಆಮೇಲೆ 5, ಆಮೇಲೆ 8, ಆಮೇಲೆ 9 ಬರುತ್ತೆ. ಅದು ಮ್ಯಾನ್ಯುಲಿ ನಮಗೂ ಗೊತ್ತು, ಬಟ್ ಒಂದೊಂದು ಸ್ಟೆಪ್ಪನ್ನು ನೀವು ಬರೆದು ಈಚ್ ಪಾಸಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋದ್ರಿಂದ ಖಂಡಿತ ನಿಮಗೆ ಔಟ್ ಆಫ್ ಆಲ್ ಸಿಗುತ್ತೆ. ಎನಿ ಸಾರ್ಟಿಂಗ್ ಅಲ್ಗೋರಿಥಮ್ ಇಲ್ಲಿ ಕೇಳ್ಬೋದು. ಸೊ 5ನೇ ದಿನ ನೀವು ಇದನ್ನು ಮಾಡಬೇಕಾಗತ್ತೆ. ಸೊ 6ನೇ ದಿನ ಏನು ಮಾಡಲಿ ಸರ್, 5 ಚಾಪ್ಟರ್ ಓದ್ಬಿಟ್ಟಿನಿ. ಸೊ 6ನೇ ದಿನ ನೀವು ರಿವಿಷನ್ ಮಾಡಬೇಕಾಗತ್ತೆ. ಈ 5 ದಿವಸದಲ್ಲಿ ಏನು ಓದಿರಾ, ಸೊ ಫುಲ್ ರಿವಿಷನ್ ಸ್ಪ್ರಿಂಟ್. ಸೊ 6ನೇ ದಿನ ನೀವು 5 ಏನು ಕಾನ್ಸೆಪ್ಟ್ಸ್ ಓದಿರಾ ಅಥವಾ ಚಾಪ್ಟರ್ಸ್ ಓದಿರಾ ಅದನ್ನು ಕ್ವಿಕ್ ಆಗಿ ಒಂದ್ಸಲಿ ರಿವೈಸ್ ಮಾಡಬೇಕಾಗತ್ತೆ. ಸೊ ಮಾರ್ನಿಂಗ್ ಏನು ಮಾಡ್ತೀರಾ, ಸೊ ಆದಷ್ಟು ನೋಟ್ಸ್ ಓದ್ತೀರಾ, ಅಥವಾ ನಾವು ಏನೇನು ಡೆಫಿನೇಷನ್ಸ್ ಮೇನ್ ಹೇಳ್ತೀವಿ ಆ ಡೆಫಿನೇಷನ್ಸ್ನ ಫೋಕಸ್ ಮಾಡ್ತೀರಾ. ಆ್ಯಂಡ್ ಸಿಂಟ್ಯಾಕ್ಸ್ ಆಮೇಲೆ ಪ್ರೋಗ್ರಾಮ್ ಸ್ಟ್ರಕ್ಚರ್ಸ್ ಮೇಲೆ ಅಥವಾ ಕೋಡಿಂಗ್ ಎಕ್ಸಾಂಪಲ್ಸ್ ಮೇಲೆ ಆದಷ್ಟು ಫೋಕಸ್ ಮಾಡ್ತೀರಾ ಫಾರ್ ಆಲ್ ದ 5 ಚಾಪ್ಟರ್ಸ್. ಸೊ ಬೆಳಗ್ಗೆ ಅಟ್ಲೀಸ್ಟ್ ಒಂದು 4 to 5 hours ಸ್ಪೆಂಡ್ ಮಾಡಿ 6ನೇ ದಿನ. ಸೊ ಈ ಪ್ರೋಗ್ರಾಮ್ ಎಕ್ಸಾಂಪಲ್ಸು, ಡೆಫಿನೇಷನ್ಸು, ಸಿಂಟ್ಯಾಕ್ಸ್ ಎಲ್ಲ ತಿಳ್ಕೊಳ್ಳಿ. ನೆಕ್ಸ್ಟ್ ಆಫ್ಟರ್ನೂನ್ ಏನು ಮಾಡ್ತೀರಾ, ಅಟ್ಲೀಸ್ಟ್ ಮಾಡೆಲ್ ಪೇಪರ್ಸು ಅಥವಾ ಪ್ರೀವಿಯಸ್ 1 year ಪೇಪರ್ ಇದೆ, ಸೊ ಪ್ರೀವಿಯಸ್ ಬೋರ್ಡ್ ಪೇಪರ್ ಅಥವಾ 2 ಮಾಡೆಲ್ ಪೇಪರಲ್ಲಿ ಬಂದಿರೋ ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಸೊ ನಾನು ಕೋರ್ ಕಾನ್ಸೆಪ್ಟ್ ಏನಿದೆ ಅದೇ ಕಾನ್ಸೆಪ್ಟ್ಸೇ ನಿಮ್ಮ ಮಾಡೆಲ್ ಎಕ್ಸಾಮ್ಸಲ್ಲಿ ಇದೆ ಆ್ಯಂಡ್ ನಿಮ್ಮ ಬೋರ್ಡ್ ಎಕ್ಸಾಮ್ ಕ್ವೆಶನ್ ಪೇಪರಲ್ಲಿ ಕೂಡ ಇದೆ. ಓಕೆ, ಸೊ ಈವ್ನಿಂಗ್ ಏನು ಮಾಡ್ತೀರಾ, ಸೊ ಯಾವ ಚಾಪ್ಟರಲ್ಲಿ ಇನ್ನೂ ವೀಕ್ ಆಗಿದ್ದೀರಾ, ಯಾವ ಚಾಪ್ಟರ್ ಇನ್ನೂ ಕಷ್ಟ ಆಗ್ತಿದೆ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ ಡೇ 6 ಈವ್ನಿಂಗ್ ಅಲ್ಲಿ. ಸೊ ನಿಮಗೆ 6ನೇ ದಿನದಲ್ಲಿ ಖಂಡಿತವಾಗ್ಲೂ ಎಲ್ಲ 5 ಚಾಪ್ಟರು ನೀಟಾಗಿ ನಿಮಗೆ ತಲೆಯಲ್ಲಿ ಉಳಿಯುತ್ತೆ. ಎಕ್ಸೆಪ್ಟ್ ಮೇ ಬಿ ಒಂದು ಸ್ವಲ್ಪ ಒಂದು ವೀಕ್ ಪಾಯಿಂಟ್ ಇರೋದು, ಮೇ ಬಿ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಇನಿಷಿಯಲಿ. ಓಕೆ, ಸೊ ಗೋಲ್ ಏನಪ್ಪ, ಎವ್ರಿ ಕಾನ್ಸೆಪ್ಟ್ ಶುಡ್ ಫೀಲ್ ಫೆಮಿಲಿಯರ್, ನೋ ಸರ್ಪ್ರೈಸಸ್ ಆನ್ ದ ಎಕ್ಸಾಮ್ ಡೇ. ಸೊ ಕೊನೆ ದಿನ ನೀವು ಜಾಸ್ತಿ ಸ್ಪ್ರಿಂಟ್ ಮಾಡದೆ, ಕೊನೆ ದಿನ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳದೆ ಈ 6ನೇ ದಿನದಲ್ಲೇ ನೀವು ಫುಲ್ ರಿವಿಷನ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ಡೇ 7, ಇನ್ನು 7ನೇ ದಿನದಲ್ಲಿ ಏನು ಮಾಡಬೇಕು, ಫೈನಲ್ ಪಾಲಿಶ್ ಆ್ಯಂಡ್ ಎಕ್ಸಾಮ್ ಕಾನ್ಫಿಡೆನ್ಸ್. ಸೊ ಲಾಸ್ಟ್ ದಿನ ಜಾಸ್ತಿ ಏನೂ ಮಾಡಬಾರ್ದು, ಯು ಹ್ಯಾವ್ ಟು ಜಸ್ಟ್ ಬ್ರಷ್ ಅಪ್ ದ ಕಾನ್ಸೆಪ್ಟ್ಸ್. ಅಂದರೆ ಜಸ್ಟ್ ಬ್ರೀಫ್ಲಿ ರನ್ ಥ್ರೂ ಟರ್ಮ್ಸ್, ಡೆಫಿನೇಷನ್ಸ್ ಆ್ಯಂಡ್ ಅಲ್ಗೋರಿಥಮ್ ಸ್ಟೆಪ್ಸ್. ಜಾಸ್ತಿ ಇನ್ ಡೆಪ್ತ್ ಓದಿದೆ, ಜಸ್ಟ್ ಮೇಲಿನ ಮೇಲೆ ಓದಿದ್ರು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಆ್ಯಂಡ್ ಆಫ್ಟರ್ನೂನ್ ಏನು ಮಾಡಬೇಕು, ಎಲ್ಲ ಚಾಪ್ಟರ್ಲು ಅಟ್ಲೀಸ್ಟ್ ಒಂದು ಪ್ರೋಗ್ರಾಮ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಪ್ರಾಬ್ಲಮ್ ಆಗಿರಲಿ ಅಥವಾ ಯಾವುದೇ ಪ್ರೋಗ್ರಾಮ್ ಆಗಿರಲಿ. ಎಕ್ಸಾಂಪಲ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಟ್ರೈ ಎಕ್ಸೆಪ್ಟ್ ಎಲ್ಸ್ಗೆ ಒಂದು ಪ್ರೋಗ್ರಾಮ್, ಫೈಲ್ ಹ್ಯಾಂಡ್ಲಿಂಗಲ್ಲಿ ರೀಡ್ ಆ್ಯಂಡ್ ರೀಡ್ ಲೈನ್ಗೆ ಒಂದು ಪ್ರೋಗ್ರಾಮ್, ಸ್ಟ್ಯಾಕ್ ಚಾಪ್ಟರ್ಲಿ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಒಂದು ಅಲ್ಗೋರಿಥಮ್, ಅಥವಾ ಇನ್ಫಿಕ್ಸಿಂದ ಪೋಸ್ಟ್ ಫಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು. 4ನೇ ಚಾಪ್ಟರ್ ಕ್ಯೂ ಅಲ್ಲಿ ಆಬ್ವಿಯಸ್ಲಿ ಎಲ್ಲ ಪ್ರೋಗ್ರಾಮ್ ಎಕ್ಸಾಂಪಲ್ಸ್, ಇಸೆಂಟಿ ಇರ್ಬೋದು, NQ, DQ ಅದರದೆಲ್ಲ ಕೋಡಿಂಗ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋದಿರ್ಬೋದು. 5ನೇ ಚಾಪ್ಟರಲ್ಲಿ ಎನಿ ಒನ್ ಸಾರ್ಟಿಂಗ್ ಅಲ್ಗೋರಿಥಮ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಸೊ ಇದು ನಿಮ್ಮ
ಲೈಕ್ ನಿಮ್ಮ ಆಫ್ಟರ್ನೂನ್ ಟಾಸ್ಕ್ ಇದು. ಎನಿ 5 ಪ್ರೋಗ್ರಾಮ್ಸ್ ಅಥವಾ ಪ್ರಾಬ್ಲಮ್ಸ್ ಎಲ್ಲ ಚಾಪ್ಟರ್ಲು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಈವ್ನಿಂಗ್ ರೆಸ್ಟ್ ಆ್ಯಂಡ್ ಲೈಟ್ ರಿವ್ಯೂ ಓನ್ಲಿ. ಸೊ ಈವ್ನಿಂಗಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಎಕ್ಸಾಮ್ ನಾಳೆ ಇದೆಯಲ್ವಾ ಸರ್ ಇನ್ನೂ ಏನು ಓದಿಲ್ಲ ಅಂತ ಆ ಪೊಸಿಷನ್ಗೆ ನೀವು ಯಾರು ಕೂಡ ಬರ್ಕೂಡ್ದು. ಓಕೆ, ಸೊ ಗೈಸ್ ನಿಮ್ಮ ಮೈಂಡ್ ಸೆಟ್ ಕರೆಕ್ಟಾಗಿದ್ದರೆ ಈ 7 ದಿವಸ ಖಂಡಿತವಾಗ್ಲೂ ನೀವು ಯೂಟಿಲೈಸ್ ಮಾಡಿ, ಖಂಡಿತವಾಗ್ಲೂ 35 ತೆಗೆದಿರಾ. ಸೊ ಯಾರು ತೆಗಿತೀರಾ ಅಂತ ಕಾನ್ಫಿಡೆನ್ಸ್ ಇದೆ ಈ ವಿಡಿಯೋ ನೋಡಾದ್ಮೇಲೆ ಖಂಡಿತವಾಗ್ಲೂ 35 ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೀವು ನಿಮ್ಮ ಬ್ರೈನ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀರಾ, ದಟ್ ಈಸ್ ಪಾಸಿಬಲ್. ಸೊ ಇಟ್ ಈಸ್ ನಾಟ್ ಇಂಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಓಕೆ, ಸೊ ಡೇ 7 ನಾನು ಹೇಳಿದ್ದೀನಿ ಗೈಸ್. ನೆಕ್ಸ್ಟು ಇನ್ನು ಮುಂದೆ ಏನು ಮಾಡಬೇಕು, ನೀವು ಡೈಲಿ ಈ ಕಂಪ್ಯೂಟರ್ ಸೈನ್ಸ್ ಹೆಂಗೆ ಓದಬೇಕು ಅಂದರೆ, ಸೊ 30 ಮಿನಿಟ್ಸ್ ಡೈಲಿ ಥಿಯರಿ ಓದಬೇಕು. ನೀವು ಯಾವಾಗ ಕೂತ್ಕೊತೀರೋ ಅಟ್ಲೀಸ್ಟ್ 30 ಮಿನಿಟ್ಸ್ ಥಿಯರಿ, ಡೆಫಿನೇಷನ್ಸು, ಸಿಂಟ್ಯಾಕ್ಸ್ಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಆಮೇಲೆ 30 ಮಿನಿಟ್ಸ್ ಆದಮೇಲೆ 60 ಮಿನಿಟ್ಸ್ ಕೋಡಿಂಗ್ ಎಕ್ಸಸೈಸಸ್ ಅಥವಾ ನೀವು ಕೋಡಿಂಗ್ ಪ್ರಾಬ್ಲಮ್ಸ್ ಏನೇನಿದೆ ಅದ್ರ ಮೇಲೆ ಅಟ್ಲೀಸ್ಟ್ 1 ಅವರ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಬಿಕಾಸ್ ಈ 6 ಚಾಪ್ಟರ್ಸ್ ಏನು ಓದಿರಾ ಅಥವಾ 5 ಚಾಪ್ಟರ್ಸ್ ಏನಿದೆ ಅದರಲ್ಲಿ ಕೋಡಿಂಗ್ ಪ್ರಾಬ್ಲಮ್ಸ್ ಅಥವಾ ಕೋಡಿಂಗ್ ಎಕ್ಸಾಂಪಲ್ಸ್ ತುಂಬ ಇದೆ. ಅಟ್ಲೀಸ್ಟ್ 1 ಅವರ್ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ 30 ಮಿನಿಟ್ಸಲ್ಲಿ ಎಕ್ಸಸೈಸಸ್ ಅಥವಾ ಮಾಡೆಲ್ ಕ್ವೆಶನ್ ಪೇಪರ್ಸು ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೋಡೋದ್ರಿಂದ ನಿಮಗೆ ಯಾವ ಟೈಪ್ ಕ್ವೆಶನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಲಾಸ್ಟ್ಲಿ ನೀವು 20 ಮಿನಿಟ್ಸ್ನ ಸೆಲ್ಫ್ ಟೆಸ್ಟ್ಗೆ ಇಟ್ಕೊಬೇಕು. ಸೊ ನೀವೇ ಒಂದು ಪ್ರಾಬ್ಲಮ್ ತೊಗೊಂಡು ನೀವೇ ಬರೆಯೋಕ್ಕಾಗತ್ತಾ, ನಿಮಗೆ ಸಾಲ್ವ್ ಮಾಡೋಕ್ಕಾಗತ್ತ ನೀವೇ ಟೆಸ್ಟ್ ಮಾಡ್ಕೊಬೇಕು. ಸೊ ಈ ರೀತಿ ನೀವು ಓದೋದ್ರಿಂದ ಖಂಡಿತವಾಗ್ಲೂ CS ಇಟ್ ಇಸ್ ನಾಟ್ ಡಿಫಿಕಲ್ಟ್ ಆ್ಯಂಡ್ ಇಟ್ ಇಸ್ ಪಾಸಿಬಲ್ ಟು ಸ್ಕೋರ್ ಔಟ್. ಬಿಕಾಸ್ ಗೈಸ್ ನಾನು ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ CS ಅಲ್ಲಿ 100 out of 100 ತೆಗೆಯೋದು ಇಟ್ ಇಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಎವ್ರಿ ಇಯರ್ ಸಂಖ್ಯೆ ಹೆಚ್ಚಾಗ್ತಿದೆ ಹೊರತು ಸಂಖ್ಯೆ ಕೆಳಗೆ ಹೋಗ್ತಿಲ್ಲ, ಔಟ್ ಆಫ್ ಔಟ್ ತೆಗೆಯೋರ ಸಂಖ್ಯೆ. ಓಕೆ, ಸೊ ಗೈಸ್ ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಸೊ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.